ಎಲ್ರಿಗೂ ನಮಸ್ಕಾರ. ನೋಡ್ರಿ ಇವಾಗ ಟೈಮ್ ಬೆಳಗ್ಗೆ 6:30. ಈಗ ಹಾಲು ಕಾಯ್ಸಕ್ಕಿಟ್ಟೇನಿ ರೀ ಮತ್ತು ನನಗೆ ಕಷಾಯ ಮಾಡ್ಕೊಳತ್ತೀನಿ. ಈ ಕಷಾಯದ ರೆಸಿಪಿನ ನಿಮ್ಗೆ ಆಲ್ರೆಡಿ ಹಿಂದಿನ ವ್ಲಾಗ್ನಾಗ ಶೇರ್ ಮಾಡಿದ್ದೀನಿ. ಈ ಕಷಾಯನ ನಾನು ದಿನ ಬೆಳಗ್ಗೆ ಮಾಡ್ಕೊಂಡು ಕುಡಿತೀನಿ. ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತಿ. ಆದ್ರೆ ಒಂದೊಂದು ದಿನ ಸ್ಕಿಪ್ ಆಕೈತೆ ರೀ. ಅದು ಯಾವಾಗಂದ್ರೆ ಹುಡುಗರು ಸೂಟಿ ಇರ್ತೈತಲ್ಲ, ಸಂಡೇಕೊಮ್ಮೆ ಅಥವಾ ಮಧ್ಯೆ ಯಾವಾಗ್ರಿ ರಜಾ ಕೊಟ್ಟಿರ್ತಾರಲ್ಲ ಸ್ಕೂಲ್ಗೆ, ಅವಾಗ ಲೇಟಾಗಿ ಎದ್ದಿರ್ತೀನಿ. ಹಿಂಗಾಗಿ ಬಂದು ನಾಷ್ಟ ಮಾಡೋ ಗಡಿಬಿಡಿ ಒಳಗೆ ಕಷಾಯ ಕುಡಿಯೋಕೆ ಆಗಂಗಿಲ್ಲ. ಹಿಂಗಾಗಿ ನಾಷ್ಟ ಮಾಡಿ ಟೀ ಕುಡಿದ್ಬಿಡ್ತೇನೆ ರೀ ಅವತ್ತೊಂದು ದಿನ. ಇನ್ನು ಬೆಳಗಿನ ನಾಷ್ಟ ಆಮೇಲೆ ಹುಡುಗರು ಟಿಫಿನ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಬೇಗ ಆಗುವಂಥದ್ದು ಇವತ್ತು ರೆಡಿ ಮಾಡತ್ತೀನಿ ರೀ. ಅಂದ್ರೆ ನಾಷ್ಟಕ್ಕೆ ಅವಲಕ್ಕಿ ಮತ್ತು ಹುಡುಗರು ಟಿಫಿನ್ಗೆ ಚಿತ್ರಾನ್ನ. ಅದಕ್ಕೆ ಇವಾಗ ನಾಷ್ಟಕ್ಕೆ ಅಂಥೇಳಿ ಅವಲಕ್ಕಿ ಮಾಡಕ್ಕೆ ರೆಡಿ ಮಾಡಕತ್ತೀನಿ ನೋಡ್ರಿ. ಅದಕ್ಕೆ ಈರುಳ್ಳಿ ಒಂದು ತೊಗೊಂಡಿನಿ ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ. ನಾವೇನಾದ್ರು ಲೇಟಾಗಿ ಎದ್ದಾಗ ಅತಿ ಬೇಗವಾಗಿ ಮಾಡುವಂಥ ತಿಂಡಿ ಅಂದರೆ ಇವೆರಡ ನೋಡ್ರಿ, ಚಿತ್ರಾನ್ನ ಮತ್ತು ಅವಲಕ್ಕಿ. ಮತ್ತು ಲೇಟಾಗಿ ಏನಾರು ಎದ್ದಿದ್ರೆ ಭಾಳ ಹಸುವಾಗಿತ್ತು ಅವತ್ತಂದ್ರೆ ಅಗದಿ ಬೇಗಾಗಿ ಅಗದಿ ಸುಲಭವಾಗಿ ಮಾಡುವಂಥ ನಾಷ್ಟ ಅಂದ್ರೆ ಅವಲಕ್ಕಿ ಮತ್ತು ಚಿತ್ರಾನ್ನ. ಆಗ ಅವಲಕ್ಕಿನ ಒಂದು 4 ಹಿಡಿ ಅಷ್ಟು ತೊಗೊಂಡಿನಿ ರೀ. ಇವು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ. ಇವು ಭಾಳ ದಪ್ಪ ಅವಲಕ್ಕಿನೂ ಅಲ್ಲ ಮತ್ತು ಪೇಪರ್ ಅವಲಕ್ಕಿನೂ ಅಲ್ಲ, ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ. 1-2 ಸರ್ತಿ ನೀರನ್ನೇ ಹಾಕಿ ಕ್ಲೀನಾಗಿ ತೊಳ್ಕೊಂಡಿನಿ. ಇವ ಮೀಡಿಯಮ್ ಅವಲಕ್ಕಿ ಆಗಿರೋದ್ರಿಂದ ಒಂದು ಅರ್ಧ ನಿಮಿಷ ಏನು ಮಾಡ್ಬೇಕಂದ್ರೆ ನೀರ ಹಾಕಿ ನೆನೆ ಇಡ್ಬೇಕ್ರಿ. ನಂತರ ಒಂದು ಸಾನಿಗೆ ತೊಗೊಂಡು ನೀರೆಲ್ಲ ಬಸಕ್ಕೆ ತೆಗಿಬೇಕ್ರಿ. ಹಂಗೆ ನೀರಾಗ ಅವಲಕ್ಕಿ ಭಾಳ ತನ ಬಿಟ್ಟು ಅಂದ್ರೆ ಎಲ್ಲ ಜಿಗಟಾಗಿಬಿಡ್ತಾವೆ. ಅದಕ್ಕೆ ಒಂದು ಅರ್ಧ ನಿಮಿಷ ಅಷ್ಟು ನೀರು ಹಾಕಿಬಿಟ್ಬಿಟ್ಟು ನಂತರ ಅದನ್ನು ಸೋಸಿ ತೆಗೆದು ಮತ್ತೊಂದು 10-15 ನಿಮಿಷ ಹಂಗೆ ಬಿಡ್ಬೇಕ್ರಿ. ಯಾಕಂದ್ರೆ ನೀರೆಲ್ಲ ಜಕ್ಕೋತೈತಿ, ಅವಾಗ ಉದುರು ಆಗ್ತಾವ್ರಿ ಅವಲಕ್ಕಿ. ಆ ನಂತರ ನಾವು ಒಗ್ಗರಣೆ ಒಳಗೆ ಹಾಕ್ಬೇಕ್ರಿ. ಇವಾಗ ಒಗ್ಗರಣೆ ಮಾಡಾಕತ್ತೀನಿ. ಅದಕ್ಕೆ ಏನೇನು ಹಾಕೀನಿ ಅಂತ ತೋರಿಸ್ತೀನಿ ಬರ್ರಿ. ಇವಾಗ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದು ಕಾದ ಮೇಲೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಬೇಕ್ರಿ. ಇದು ಅವಲಕ್ಕಿಗೆ ಜಾಸ್ತಿ ಎಣ್ಣೆ ಹಾಕ್ಬೇಕ್ರಿ. ಯಾಕಂದ್ರೆ ಅವಾಗನ ಅವಲಕ್ಕಿ ಟೇಸ್ಟ್ ಹಂಗೆ ಬರ್ತೈತಿ. ಅದಕ್ಕಾಗಿ ನಾನು ಒಂದು 3-4 ಸ್ಪೂನ್ ಎಣ್ಣೆ ಹಾಕೀನಿ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಈರುಳ್ಳಿ ಹಾಕೀನಿ ರೀ. ಈರುಳ್ಳಿ ಹಾಕಿದ ನಂತರ ಶೇಂಗಾ ಕಾಳು ಹಾಕೀನಿ. ಅದೆಲ್ಲ ಬಾಡಿದ ನಂತರ ಎಣ್ಣೆ ಒಳಗೆ ತಾಳ್ಸಿದ ನಂತರ ಮತ್ತು ಗೋಡಂಬಿ ತೊಗೊಂಡಿನಿ. ಗೋಡಂಬಿ ಅವಲಕ್ಕಿ ಒಳಗೆ ಹಾಕೋದ್ರಿಂದ ಟೇಸ್ಟಿ ಬರ್ತೈತೆ ರೀ. ಅದಕ್ಕಾಗಿ ಗೋಡಂಬಿ ಹಾಕೀನಿ ಸ್ವಲ್ಪ. ನಂತರ ಕರಿಬೇವು, ಅನಂತರ ಹಸಿಮೆಣ್ಸಿನ್ಕಾಯಿ ಹಾಕಿ ಬಾಡಿಸ್ಬೇಕ್ರಿ ಸ್ವಲ್ಪ ಎಣ್ಣೆ ಒಳಗೆ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯ್ದು ಖಾರ ಎಲ್ಲ ಅವೆಲ್ಲ ಹೀರ್ಕೋಬೇಕ್ರಿ. ಈರುಳ್ಳಿ ಆಗಲಿ ಮತ್ತು ಶೇಂಗಾ ಕಾಳು ಇವೆಲ್ಲ ಹೀರ್ಕೋಬೇಕು. ನಂತರ ಅರಿಶಿನ ಹಾಕೀನಿ. ಇವೆಲ್ಲ ನಾವು ಅವಲಕ್ಕಿ ಎಷ್ಟು ತೊಗೊಂಡೇವಲ್ಲ ಅದ್ರ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಬೇಕ್ರಿ. ನೀವು ಕಡಿಮೆ ತೊಗೊಂಡ್ರೆ ಕಡಿಮೆ ಪ್ರಮಾಣದಾಗ ಇವನ್ನೆಲ್ಲ ಹಾಕ್ರಿ. ನಾನು ಸ್ವಲ್ಪ ಜಾಸ್ತಿ ಮಾಡತ್ತೇನೆ ಅಂಥೇಳಿ ಎಲ್ಲ ಜಾಸ್ತಿ ತೊಗೊಂಡಿನಿ. ಇವಾಗ ಅವಲಕ್ಕಿ ನೋಡ್ರಿ ಎಲ್ಲ ನೀರು ಹೀರ್ಕೊಂಡು ಎಷ್ಟು ಉದುರಾಗಿ ಆಗೈತಿ. ಇವಾಗ ಪರ್ಫೆಕ್ಟಾಗಿ ಒಗ್ಗರಣೆ ಮಾಡುವ ಹಂತಕ್ಕೆ ಬಂದೈತಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ರೊಳಗೆ ಸಾಲ್ಟ್ ಹಾಕ್ಬೇಕ್ರಿ. ಮತ್ತು ಒಗ್ಗರಣೆ ಒಳಗೆ ಹಾಕಿದ್ರೆ ಈರುಳ್ಳಿ ಜಾಸ್ತಿ ಸಾಲ್ಟ್ ಹೀರ್ಕೊತೈತಿ. ಮತ್ತು ಅವಲಕ್ಕಿ ಒಗ್ಗರಣೆ ಒಳಗೆ ಕಲಸುವಾಗೂ ಒಂದು ಕಡೆ ಸಾಲ್ಟ್ ಆಗ್ತೈತಿ, ಒಂದು ಕಡೆ ಸಪ್ಪೆ ಆಗ್ತೈತಿ. ಅದಕ್ಕಾಗಿ ಮೊದಲನೇ ಏನು ಮಾಡ್ಬೇಕಂದ್ರೆ ನೆನೆ ಇಟ್ಟು ಅವಲಕ್ಕಿಗೆನ ಸಾಲ್ಟ್ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಅಂದರೆ ಒಂದು ಸ್ವಲ್ಪ ಅವಲಕ್ಕಿ ಟೇಸ್ಟ್ ಬೇರೆ ಬರ್ತೈತೆ ಅಂಥೇಳಿ ಒಂಚೂರು ಹಾಕಿದ್ದೀನಿ. ನಂತರ ಕಲಸಿಟ್ಟ ಅವಲಕ್ಕಿನ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈ ಟೈಮ್ನಾಗ ಒಲಿನ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ಅವಲಕ್ಕಿ ಎಲ್ಲ ಸೀದು ಹೋಗ್ತೈತಿ. ಆಮೇಲೆ ತಳದಾಗಿರೋ ಈರುಳ್ಳಿ ಎಲ್ಲ ಸೀದು ಹೋಗ್ತಾವ್ರಿ. ಹೀಗಾಗಿ ಕಡಿಮೆ ಉರಿಯಲ್ಲೇ ಇದನ್ನು ಕಲಿಸ್ಬೇಕ್ರಿ. ಮತ್ತು ಅವಲಕ್ಕಿನೂ ಚಲೋ ತಂಗಿ ಬಿಸಿ ಆಗ್ತಾವ್ರಿ ಕಡಿಮೆ ಉರಿ ಒಳಗೆ ಕಲಿಸೋದ್ರಿಂದ. ನೀಟಂಗೆ ಎಲ್ಲ ಕಡೆ ಸಮಾನವಾಗಿ ಬಿಸಿ ಆಗ್ತೈತ್ರಿ ಅವಲಕ್ಕಿ. ಇವಾಗ ಕೊನೆಯದಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಲಿಂಬೆ ರಸ ಮತ್ತು ಕೊತ್ತಂಬರಿ ಹಾಕಿ ಅವಲಕ್ಕಿನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಅವಲಕ್ಕಿ ರೆಡಿ ಆಯ್ತು ನೋಡ್ರಿ. ಇವಾಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಅವಲಕ್ಕಿ ಮಾಡ್ಕೋತನ ಕುಕ್ಕರ್ದಾಗ ಅನ್ನಕ್ಕೆ ಇಟ್ಟಿದ್ದೆ. ಇವಾಗ ಅನ್ನನೂ ರೆಡಿ ಆಗೈತಿ. ಇವಾಗ ಅದಕ್ಕೆ ಒಗ್ಗರಣೆ ಹಾಕೋದು. ಈಗ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಟೊಮೆಟೊ, ಕರಿಬೇವು ಇವನ್ನಿಷ್ಟ ಒಗ್ಗರಣೆಗೆ ಅಂಥೇಳಿ ಕಟ್ ಮಾಡಕತ್ತೀನಿ. ಇದಕ್ಕೂ ಸೇಮ್ ಅವಲಕ್ಕಿ ಹೆಂಗೆ ಒಗ್ಗರಣೆ ಮಾಡಿದ್ನೋ ಅದೇ ಥರ ಮಾಡಿದ್ದೀನಿ. ಆದರೆ ಇದಕ್ಕೆ ಟೊಮೆಟೊ ಒಂದು ಎಕ್ಸ್ಟ್ರಾ ಹಾಕತ್ತೀನಿ ಅಷ್ಟೇ ರೀ.
ಇವಾಗ ಎಲ್ಲರದು ನಾಷ್ಟ ಆಗಿ ಹುಡುಗರು ಸ್ಕೂಲಿಗೆ ಹೋದರು. ಇನ್ನು ಕಸ ಗುಡಿಸೋದು ನೆಲ ಒರೆಸೋ ಕೆಲಸ ಸ್ಟಾರ್ಟ್ ಆಯಿತು. ಇವಾಗ ನಾ ಇಲ್ಲೇ ವಿಡಿಯೋ ಎಂಡ್ ಮಾಡಾಕತ್ತೀನಿ ರೀ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡ್ರಿ.